ಬೆಸ್ಟ್ ಕಬಾಬ್ ಪೌಡ್ರ್ ಇಂಡಿಯಾ ಅಂತ ಹೊಡೆದ್ರೆ ಫಸ್ಟ್ ಪ್ಲೇಸಲ್ಲಿ ನಾವಿದ್ದೀವಿ. ನೀವು 100 ಗ್ರಾಮ್ಗೆ ಹಾಕಿದರೆ 4 kg ಆಗುತ್ತೆ. ಕರಿ ಮಸಾಲ ಅಂದರೆ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ ಈ ಕಡೆ ಅದು ಭಾರಿ ಸೌಂಡ್ ಮಾಡಿದೆ. ನಾನ್ ವೆಜ್ ಪೌಡ್ರ್ ತಯಾರು ಮಾಡಲಿಕ್ಕೆ ಬರೋದಿಲ್ಲ ಕಣ್ರಿ. ಯಾರು ಹೇಳಿರೋರು? ಕವರ್ ಮೇಲೆ ಮಾತ್ರ ನಾನ್ ವೆಜ್ ಫಿಗರ್ ಇರ್ತದೆ. ಅದನ್ನು ನೋಡಿ ಜನ ಇವತ್ತು ಕನ್ಫ್ಯೂಸ್ ಮಾಡ್ಕೋತಾರೆ ವಿನ ಆ್ಯಕ್ಚುಲಿ ರಿಯಲ್ ಸತ್ಯ ಏನು ಗೊತ್ತಾ? ಪೌಡ್ರ್ ಅನ್ನೋದು ವೆಜ್ಜು. ಜೀವ ಹೂವಾಗಿದೆ, ಜೇನಾಗಿದೆ, ಹಾಡು ಹಾಡಾಗಿದೆ, ಬಿರಿಯಾನಿ ಎಲ್ಲ GFC ಆಗಿದೆ, ನಮ್ಮ ಉದ್ದಿಮೆನೇ GFC ಆಗಿದೆ. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ನೀವೇನು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ಇಲ್ಲ ನಮ್ಮ ಲಾಲಿಪಾಪ್ ತಿಂದು ಎಂಜಾಯ್ ಮಾಡಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ ದೇವ್ರನಾಗ್ಲಿ ಹೇಳ್ತೀನಿ, ಅದು ನಮ್ಮ ತಪ್ಪಲ್ಲ ಸರ್. ಅದು ಆ್ಯಕ್ಚುಲಿ ನಿಮ್ಮ ಲಾಲಿಪಾಪ್ ತಪ್ಪು, ನಿಮ್ಮ GFCದು ಇಂಗ್ರೀಡಿಯೆಂಟ್ಸ್ ತಪ್ಪು. ಅದು ನಿಮ್ಮ ತಪ್ಪು ಡೈರೆಕ್ಟಾಗಿ. ಯಾಕೆಂದರೆ ಇಷ್ಟು ರುಚಿಯಾಗಿರೋ ಲಾಲಿಪಾಪ್ ಕೈ ಕೊಟ್ಬಿಟ್ರೆ ಬೈಕ್ ಹಿಡ್ಕೋಬೇಕು ಅನ್ಸೋದೇ ಇಲ್ಲ, ಲಾಲಿಪಾಪ್ ಹಿಡ್ಕೊಂಡೇ ತಿನ್ಬೇಕು ಅನ್ಸುತ್ತೆ. ಹೌದೌದು. ಒಟ್ಟಿನಲ್ಲಿ ಅದ್ಭುತವಾಗಿರೋ ಲಾಲಿಪಾಪ್ ಕೊಟ್ರಿ ಸರ್ ನೀವು. ಓಕೆ, ನಿಮ್ಮ ಪರಿಚಯ ಬೇಕಾಗೇ ಇಲ್ಲ. ಲಾಲಿಪಾಪ್ ತಿಂತಿದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಯಾರು ಅಂತ. GFC ಕೃಷ್ಣಪ್ಪನವರು ನಮ್ಮ ಜೊತೆ ಇದ್ದಾರೆ, ಅದ್ಭುತವಾಗಿರೋ ಲಾಲಿಪಾಪ್ ಕೊಟ್ಟರು. ಸರ್ ಹೇಳಿ. ಮೊದಲನೇದಾಗಿ ನಿಮಗೆ ಸ್ವಾಗತ ಸರ್. ನಿಮಗೂ ತುಂಬ ಸ್ವಾಗತ. GFC ವತಿಯಿಂದ GFC ಸ್ಟೈಲಲ್ಲಿ ಕೋಟಿ ವಂದನೆಗಳನ್ನು ಪ್ರಾರಂಭ ಮಾಡೋಣ. ನಮ್ಮನ್ನು ಎಂಟ್ರಿ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಬಗ್ಗೆ ಒಂದಷ್ಟು ಡಿಟೇಲಾಗಿ ಇವರಿಗೆ ಏನು ಕೇಳಬೇಕು ಅಂತಿದ್ದಾರೆ. ಆ ವಿಚಾರನ ಅವ್ರ ಮುಂದೆ ಹೇಳಿದ್ರೆ ನಿಮ್ಮ ಮನೆಯಲ್ಲೂ ತಲುಪುತ್ತೆ ಅನ್ನೋದು ನಮ್ಮ ಇದು. ಎಸ್, ನಿಮ್ಮ ರುಚಿ ನಮಗೆ ತಲುಪಿಸಿದ ಮೇಲೆ ನಿಮ್ಮ ಒಂದು ರುಚಿನ ನಾವು ಜನರಿಗೆ ತಲುಪಿಸ್ತೀವಿ. ಖಂಡಿತ. ಆ್ಯಕ್ಚುಲಿ ಹೇಳಿ ಸರ್, ಮೊದಲನೇದಾಗಿ ಎಷ್ಟು ಪ್ರಾಡಕ್ಟ್ಗಳು ನಿಮ್ಮ ಹತ್ರ ಇದೆ, ಯಾವ್ದು ಇದೆ? ನಮ್ಮದು ಪ್ರಾಡಕ್ಟು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಹೋಟ್ಲಲ್ಲಿ ಪ್ರಾರಂಭ ಮಾಡಿದ್ದು ಕಬಾಬ್ ಪೌಡ್ರು. ಅದು ಸಣ್ಣ ಮಟ್ಟದಲ್ಲಿ ಮಾಡಿ ಅದರ ಇತಿಹಾಸ ದೊಡ್ಡದಿದೆ. ಪ್ರಾರಂಭ ಮಾಡಿದಾಗ ತುಂಬ ಅಡಚಣೆಗಳು ಅವು 108 ಇದ್ದವು. ಅವನ್ನೆಲ್ಲ ಹೋಗಲಾಡಿಸಿ ನಮ್ಮದು ಪ್ರಾರಂಭ ಮಾಡಿದ್ವಿ. ನಮ್ಮದೇ ಒಂದು ಮಸಾಲೆ ಪ್ರಾರಂಭ ಮಾಡಿ ಆಮೇಲೆ ಎಲ್ಲ ಹೋಟ್ಲವ್ರು ಕೊಟ್ಟು ಹೋಟ್ಲಾದ್ಮೇಲೆ ಈಗ ಆನ್ಲೈನ್ಗೆ ಪ್ರಾರಂಭ ಮಾಡಿದ್ದೀವಿ. ಓಕೆ, ಈಗ ನಿಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ಗಳಿದೆ, ಅದು ಯಾವ್ದು ಅಂತ ಫಸ್ಟ್ ಹೇಳ್ಬಿಡಿ. ಒಂದು GFC ಮ್ಯಾಜಿಕ್, ಅದೇ ಮೇಯ್ನ್ ನಮಗೆ ಪಿಲ್ಲರ್ ಕೊಟ್ಟಿರೋದೇ ಅದು. GFC ಮ್ಯಾಜಿಕ್ ಕಬಾಬ್ ಪೌಡ್ರ್ ಫಸ್ಟ್ನೇ ಅದು. ಇವತ್ತು ನೀವು ಗೂಗಲಲ್ಲಿ GFC ಹೊಡೆಯೋದು ಬೇಕಾಗಿಲ್ಲ, ಯಾರ ಹೆಸರು ಹೊಡಿಬೇಕಾಗಿಲ್ಲ. ಬೆಸ್ಟ್ ಕಬಾಬ್ ಪೌಡ್ರ್ ಇಂಡಿಯಾ ಅಂತ ಹೊಡೆದ್ರೆ ಫಸ್ಟ್ ಪ್ಲೇಸಲ್ಲಿ ನಾವಿದ್ದೀವಿ. ಓಕೆ, ಅದು ಬಿಟ್ಟು ಬೇರೆ ಯಾವ್ದಾವ್ದಿದೆ ನಿಮ್ಮ ಹತ್ರ? ಅದು ಬಿಟ್ಟರೆ ಮಲ್ಟಿಪರ್ಪಸ್ ಗರಂ ಮಸಾಲ, ನಮ್ಮ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿನ ಆ ಮಲ್ಟಿಪರ್ಪಸ್ ಗರಂ ಮಸಾಲಲ್ಲೇ ಮಾಡೋದು. ಅದರಲ್ಲಿ ಒಂದು ಜಿ ಕನ್ನಡದಿಂದ ಪ್ರಾರಂಭ ಮಾಡಿ ಇವತ್ತು ಒಂದು 500,000 ಎಪಿಸೋಡ್ ನಾನು ಅದರಲ್ಲಿ ಮಾಡಿದ್ದೀನಿ. ಅದ್ಭುತವಾಗಿರುತ್ತೆ ಇದು ನಮ್ಮ GFC ಮಲ್ಟಿಪರ್ಪಸ್ ಗರಂ ಮಸಾಲ. ಅದು ದೇಶ ವಿದೇಶಗಳಿಗೆಲ್ಲ ಹೋಗಿ ಅಷ್ಟೊಂದು ಸದ್ದು ಮಾಡಿದೆ. ಇನ್ನು ನೆಕ್ಸ್ಟ್ ಉಳಿದಿರೋದು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋದು ಮಾತ್ರ ನಮ್ದು ಬಾಕಿ ಉಳಿದಿರೋದು. ಅದು ಬಿಟ್ಟು ಪೆಪ್ಪರ್ ಮಸಾಲ ಅಂತ ಒಂದು ಬೇರೆ ಇದೆ ಅಲ್ಲ? ಅದಾದಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀವಿ. ನಿಮಗೆ ಪೆಪ್ಪರ್ ಮಸಾಲ ಅಂದರೆ ಪೆಪ್ಪರ್ ಪೌಡ್ರ್ ಅಂತ ತಿಳ್ಕೊಬಿಟ್ಟಿರ. ಪೆಪ್ಪರ್ ಮಸಾಲ ಇದು, ಅದೊಂದು ಅದ್ಭುತವಾದ ಪೆಪ್ಪರ್ ಮಸಾಲ. ಅದರ ಕಿಮ್ಮತ್ತು ಅದು ಬೇರೆ ಇದೆ. ಅದರದ್ದು ನೀವು 100 ಗ್ರಾಮ್ಗೆ ಹಾಕಿದರೆ 4 kg ಆಗುತ್ತೆ. ಅದನ್ನು ನೀವು ನಮ್ಮದು GFC ಮಸಾಲ ಯೂಟ್ಯೂಬ್ ಚಾನಲ್ ಮುಖಾಂತರ ಅದನ್ನು ನೀವು ನೋಡ್ಬೋದು. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಆ ಅಡುಗೆಗೆ ಲೈವ್ ಆಗಿ ಬರುತ್ತೆ. ಕಬಾಬ್ ಆಯಿತು, ಗ್ರೇವಿ ಆಯಿತು, ಆಮೇಲೆ ಪೆಪ್ಪರ್ ಆಯಿತು, ಮಿಕ್ಕಿದ್ದು ಇನ್ಯಾವ್ದು ಸರ್? ನೆಕ್ಸ್ಟ್ ಪೆಪ್ಪರ್ ಆದಮೇಲೆ ಈಗ ರೆಡಿ ಗ್ರೇವಿ, ಪಟಾಪಟ್ ಅಂತ ಬಿರಿಯಾನಿ. ನೀವು 20 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋವಂಥದ್ದು ನಿಮ್ಮ GFC ಬಿರಿಯಾನಿನ 20 ನಿಮಿಷದಲ್ಲಿ ನಿಮ್ಮ ಮನೇಲಿ ಮಾಡ್ಕೋಬೋದು. ಆ ಥರದೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರ ಸಂಶೋಧನೆ 4 ವರ್ಷ ನಡೆದಿದೆ. ಫಸ್ಟು ಹೋಟ್ಲವ್ರಿಗೆಲ್ಲ ನಾವು ಕೊಡ್ತಾಯಿದ್ವಿ ಇದನ್ನು. ಆಮೇಲೆ ಹೋಟ್ಲವ್ರದ್ದು ಹಂಗೆ ಆಗಿ ಈಗ 50 ಹೋಟ್ಲವರು ಇದನ್ನು ತಗೊಂಡು ಬಳಸ್ತಾರೆ. ನಿಮಗೆ ಅದ್ಭುತವಾಗಿರುತ್ತೆ. ಅದನ್ನು ಬರೀ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು ಬೇಡ ಅಂಥೇಳಿ ಎಲ್ಲ ಮನೆ ತಲುಪಬೇಕು. ನಮ್ಮದು ಆ ಮ್ಯಾಜಿಕ್ ಗ್ರೇವಿ ಮನೆ ತಲುಪಬೇಕು. ಅದನ್ನು ಆ ಕೆಲಸ ನಾವು ಮಾಡಿದ್ದೀವಿ. ಈಗ ನಿಮಗೆ 2 ಪ್ಯಾಕೆಟು
ಎಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಿಂದ ನಮ್ಮ ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆಗೆ ನಾವು ಕಳಿಸ್ಕೊಡೋಕೆ ರೆಡಿ ಇದ್ದೀವಿ. ಓಕೆ, ಅದ್ರ ಜೊತೆಗೇನೆ ಇನ್ನೊಂದು ಬಂದ್ಬಿಟ್ಟು ಗರಂ ಮಸಾಲ ಅಲ್ಲ? ಅಲ್ಲ ಹೇಳ್ತೀನಿ, ಈಗ ಅದು 4ನೇ ಪ್ರಾಡಕ್ಟು. 5ನೇದು ಲಾಂಚ್ ಮಾಡಿದ್ದೀವಿ ಕರಿ ಮಸಾಲ. ಬರೀ ಮಸಾಲ? ಕರಿ ಮಸಾಲ ಅಂದರೆ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ ಈ ಕಡೆ ಅದು ಭಾರಿ ಸೌಂಡ್ ಮಾಡಿದೆ. ಅದು ಈಗ ನಮ್ಮ ಇಂಡಿಯಾದಲ್ಲಿ ಸೌಂಡ್ ಮಾಡಬೇಕು ಅನ್ನೋ ಒಂದು ನಮಗೆ ಆ ಅಭಿಲಾಷೆ ಇದೆ. ಆ ಕರಿ ಪೌಡ್ರ್ ಮಸಾಲ ತೊಗೊಂಡು ನೀವು ಮಾಡಿದರೆ ಏನ್ರಿ ಹೆಂಗಿರುತ್ತೆ ಗೊತ್ತಾ, ಅದು ಬಾಯಲ್ಲಿ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ GFC ಪ್ರಾಡಕ್ಟು ಅಷ್ಟು ಎಲ್ಲಕ್ಕೂ ದಮ್ ಇದೆ, ಆ ಥರ ದಮ್ ಇಟ್ಟಿದ್ದೀವಿ. ಅದರಲ್ಲಿ ನಿಮಗೆ ಟೇಸ್ಟಿಂಗ್ ಪೌಡ್ರ್ ಬಳಸಲ್ಲ, ಕೆಮಿಕಲ್ ಬಳಸಲ್ಲ, 100% ನ್ಯಾಚುರಲ್ ಆಗಿರುತ್ತೆ. ಯಾರು ಬೇಕಾದ್ರೂ ತೊಗೋಬೋದು, ಹೆಲ್ತಿ ಇರುತ್ತೆ. ಫಸ್ಟು ಆರೋಗ್ಯವೇ ಭಾಗ್ಯ ಅಂಥ ಕಡೆ ಒಂದು ಗಮನ ಹರಿಸೋಣ. ಖಂಡಿತ ನಮ್ಮ GFC ಅಷ್ಟು ವ್ಯಾಲ್ಯೂ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಸರ್ ಪ್ರಾಡಕ್ಟ್ ನಿಮ್ಮದು? ನೆಕ್ಸ್ಟು ಇನ್ನೂ ತುಂಬ ಮಾಡೋದಿದೆ. ನಾವು ಸದ್ಯಕ್ಕೆ ಈಗ 5 ಲಾಂಚ್ ಮಾಡಿದ್ದೀವಿ. ಇದು ಲಾಂಚ್ ಮಾಡಿದ್ದೀರಾ? ಬಟ್ ಸರ್ ನೀವು ಎಲ್ಲೂ ಕೂಡ ಇದ್ರದ್ದು ಹೇಳಲೇ ಇಲ್ಲ. ಇದ್ರದ್ದು ನಾನು ಟೇಸ್ಟು ಆ್ಯಕ್ಚುಲಿ ಒಂದಷ್ಟು ದಿನಗಳ ಹಿಂದೆನೂ ತಿಂದಿಲ್ಲ, ಮುಂದೆ ತಿಂತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಬಾಯಿಗಿಟ್ಟಾಗಂತೂ ಅದ್ಭುತವಾದ ರುಚಿ. ಇದು ಲಾಲಿಪಾಪ್, ಬಟ್ ಇದು ಕಬಾಬ್ ಥರನೂ ಇಲ್ಲ. ನಿಮ್ಮ ಕಬಾಬ್ನ ಟೇಸ್ಟ್ ಮಾಡಿದ್ದೀನಿ. ಇದು ಏನು ಸರ್ ಇದು? ನಾನು ನಿಮಗೆ ಒಂದೊಂದೇ ಹೇಳ್ತಾ ಇರ್ತೀನಿ, ಗೊತ್ತಾಯ್ತಲ್ಲ. ಒಂದೊಂದೇ ನಾವು ಪ್ರಾಡಕ್ಟ್ನ ಲಾಂಚ್ ಮಾಡೋದು. ನಿಮಗೆ ಇಲ್ಲಿವರೆಗೆ 5 ತಂದಿದ್ದೀವಿ. ಈಗ 6ನೇದಾಗಿ ಲಾಲಿಪಾಪ್ ಮಸಾಲ ತರ್ತಾಯಿದ್ದೀವಿ. ಲಾಲಿಪಾಪ್ ಮಸಾಲ, ಆ ಲಾಲಿಪಾಪ್ ಮಸಾಲ ಒಂದು ಸರಿ ಹಾಕೊಂಡು ತಿಂದರೆ ನೀವು ಲಾಲಿಪಾಪ್ ಬೇರೆ ಎಲ್ಲೂ ತಿನ್ನಲ್ಲ, ಗ್ಯಾರಂಟಿ. ಆಮೇಲೆ ನೆಕ್ಸ್ಟು ಕಾಲು ಸೂಪ್ ಪೌಡ್ರ್ ಬಿಡುಗಡೆ ಮಾಡ್ತಾಯಿದ್ದೀವಿ. ಜಸ್ಟ್ ಹಿಂಗೆ ಪೌಡ್ರ್ ಹಾಕೋದು, ಕಾಲು ಹಾಕೋದು, ಕೂಗಿಸ್ಬಿಟ್ಟು ಸೂಪು, ಅಷ್ಟೇ ಕೆಲಸ. ಪ್ರತಿಯೊಂದು GFC ಅವ್ರು ಮಾಡೋ ಕೆಲಸ ಪಟಾಪಟ್ ಅಂತ ಇರಬೇಕು. ಆ ಥರದ ಒಂದು ಪ್ರಾಡಕ್ಟ್ನೇ GFC ಅವ್ರು ರೆಡಿ ಮಾಡೋದು. ಓಕೆ ಸರ್, ಸೂಪರ್. ನಿಜವಾಗ್ಲೂ ಕೂಡ ಈ ಲಾಲಿಪಾಪ್ ಮಸಾಲ ಇನ್ನೂ ಲಾಂಚ್ ಆಗಿಲ್ಲ, ಬಟ್ ಆದಷ್ಟು ಬೇಗ ಆಗುತ್ತೆ. ನೀವು ಇದನ್ನು ತಿನ್ನಬೇಕು ಅಂತಂದರೆ GFC ಹೋಟ್ಲು ಬರಬೇಕು. ಇದನ್ನು ಲಾಲಿಪಾಪ್ನ ಈಗ ತಿನ್ನಬೇಕು ಅಂತಂದರೆ ನಮ್ಮ GFC ಒರಿಜಿನಲ್ ಅಂತ ಹೊಡೀರಿ. ನೀವು GFC ಒರಿಜಿನಲ್ ಅಂತ ಹೊಡೆದ್ರೆ ನಮ್ಮ ಹೆಡ್ ಆಫೀಸ್ ಸಿಗುತ್ತೆ. ಅದು ಒಂದು 5 ತಿಂಗಳು 6 ತಿಂಗಳಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಟಚ್ ಕೊಟ್ಟು ಜನಕ್ಕೆ ಇಷ್ಟಪಟ್ಟು ಓಕೆ ಅಪ್ಪ ಇದು ಅದ್ಭುತವಾಗಿದೆ ಅಂತ ಅಂದಮೇಲೆ ಅದನ್ನು ನಾವು ಜನಕ್ಕೆ ಲಾಂಚ್ ಮಾಡಬೇಕು. ಖಂಡಿತ ಸರ್ ಹಾಗೆ ಹೇಳಿ. ಆ್ಯಕ್ಚುಲಿ ನಿಮ್ಮ ಮಸಾಲ ಪ್ಯಾಕೆಟ್ಗಳಿದೆಯಲ್ಲ, ಈ ಒಂದು ಮಸಾಲೆಗಳು ಎಲ್ಲೂ ಸಿಗದಿರೋ ಒಂದು ಟೇಸ್ಟ್ನ ಕೊಡುತ್ತೆ. ಸೊ ಈಗ ನಾವು ಸುಮಾರು ಮಸಾಲೆಗಳನ್ನ ಟೇಸ್ಟ್ ಮಾಡಿದ್ದೀವಿ. ಗರಂ ಮಸಾಲ ಇರ್ಬೋದು, ಸೊ ಇದನ್ನು ನಾವು ಟೇಸ್ಟ್ ಮಾಡಿದ್ದೀವಿ. ಬಟ್ ಓಕೆ, ಆದರೆ ನಿಮ್ಮ ಒಂದು ಗರಂ ಮಸಾಲದಲ್ಲಿ ಸುಮಾರು ರುಚಿಗಳು ನಮ್ಮನ್ನ ಸೆಳೆಯುತ್ತೆ. ಸೊ ನೀವು ಆ ಒಂದು ಮಸಾಲೆಗೆ ಏನೇನೆಲ್ಲ ಹಾಕ್ತೀರಾ, ಅಂದರೆ ಎಷ್ಟು ವೆರೈಟಿ ಮಿಶ್ರಣನ ನೀವು ಮಾಡ್ತೀರಾ ಸರ್? ನೀವು ನಮ್ಮ ಪ್ರಾಡಕ್ಟ್ನ ನಾವು ಸುಮ್ಮನೆ ಜಂಬಕ್ಕೆ ಹೇಳ್ಕೊಳ್ಳಲ್ಲ. ನಾನು ನೀವು ನಮ್ಮ GFC ಗರಮಲ್ಲಿ ಪ್ರತಿಯೊಂದರಲ್ಲೂ ನಿಮಗೆ 25-28 ಅಷ್ಟು ಇಂಗ್ರೀಡಿಯೆಂಟ್ಸು ನಾವು ಬಳಸ್ತೀವಿ. ಯಾಕೆಂದರೆ ನಾವೇ ಒಂದು ವಿಭಿನ್ನ, GFC ಅಂದ್ರೆ ಒಂದು ವಿಭಿನ್ನವಾಗಿ, ಅದಕ್ಕೋಸ್ಕರನೇ ಆ ಥರ ತಾಕತ್ತು ಇಡೋದು. ಆ ಪೌಡ್ರಲ್ಲಿ ಅಷ್ಟು ಅದ್ಭುತವಾದ ತಾಕತ್ತು ಇರ್ತದೆ. ನಿಮಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ತಗೊಳ್ಳಿ, 25, 26, 27, 28 ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದು ನಾವು. ಆಮೇಲೆ ಜೊತೆಗೆ ನಿಮಗೆ ಅದರಲ್ಲಿ ಕಮರ್ಷಿಯಲಾಗಿ ನಾವು ಆಲೋಚನೆ ಮಾಡಿ ಒಂದು ಸರಿ ನಮ್ಮ ಪೌಡ್ರ್ ತಗೊಂಡ್ಮೇಲೆ ಅಡಿಟ್ ಆದಮೇಲೆ ಯಾವ ಕಾರಣಕ್ಕೂ ಬೇರೆ ಇದಕ್ಕೆ ಹೋಗೋ ಮಾತೇ ಇಲ್ಲ. ಒಟ್ಟಿನಲ್ಲಿ ಕೆಮಿಕಲ್ ಇಲ್ದೇನೆ 26 ವೆರೈಟಿಗಳನ್ನ ನೀವು ಒಂದು ಮಸಾಲ ಪೌಡರ್ ಮಿಕ್ಸ್ ಮಾಡ್ತೀರಾ? ಹೌದು, 26 ಇಲ್ಲ, ನೀವು ಲೆಕ್ಕ ಮಾಡಿ ಜಾಸ್ತಿ ಇರ್ತದೆ. 26, 27, 28, 30 ದಾಟ್ಬಿಟ್ಟಿದ್ದೀವಿ. ಇತ್ತೀಚೆಗೆ ಕರಿ ಮಸಾಲ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ. ಸರ್ ಹೇಳಿ, ಆ ಕರಿ ಮಸಾಲ ಅಂದ್ರೆ ಏನು? ಅಂದರೆ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಕರಿ ಮಸಾಲ ಈಗ ಬ್ಯಾಚುಲರ್ ಇರ್ತಾರೆ, ಅವರು ಇರ್ತಾರೆ, ಇವರು ಇರ್ತಾರೆ, ಅಂಥವ್ರಿಗೆಲ್ಲ ಏನು ಮಾಡಬೇಕು ಅಂತಂದರೆ ಏನು ಮಾಡಿದ್ದೀವಿ ಅಂತಂದರೆ ವೆರಿ ಸಿಂಪಲ್ ಆಗಿ ನೀವು ಆ ಕರಿ ಮಸಾಲೆಯಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಬೇಕು, ಈರುಳ್ಳಿ ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಚಿಕನ್ ಹಾಕಬೇಕು, ಫ್ರೈ ಆಗಿ ನೀರು ಹಾಕಿ ಆ ಪೌಡ್ರ್ ಹೊಡೆದ್ರೆ ಸಾಕು. ನೀವು ರುಬ್ಬೋ ಕೆಲಸ ಅದು ಇದು ಇಂಥವೆಲ್ಲನೂ ಫುಲ್ ನಿಮಗೆ ಬ್ರೇಕ್ ಮಾಡಿ ನಾವು ಮಾಡಿಕೊಟ್ಟಿರೋದು ಥರ ಒಂದು ಮಸಾಲ, ಕರಿ ಮಸಾಲ ಅದು. ಓಕೆ, ಅದ್ರ ಜೊತೆಗೇನೆ ಬಿರಿಯಾನಿ ಬರದಿರೋರು ಕೂಡ ಒಂದು ಮಸಾಲನ ರೆಡಿ ಮಾಡಿದ್ರೆ ನೀವು, ಮ್ಯಾಜಿಕ್ ಬಿರಿಯಾನಿ ಮಸಾಲ ಅನ್ನೋದು. ಹೌದು, ಗಿರಣಿ ಅದೇ ಮ್ಯಾಜಿಕ್ ಮಸಾಲ. ನಮ್ಮ ಮ್ಯಾಜಿಕ್ ಮಸಾಲ ತೊಗೊಂಡ್ರೆ ನೀವು ಬರೀ ಆಯಿಲ್ ಹಾಕಬೇಕು, ನೀರು ಹಾಕಬೇಕು, ಇದು ಗ್ರೇವಿ ಹಾಕಬೇಕು, ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು, ನೀರು ಹಾಕಬೇಕು, ಚಿಕನ್ ಹಾಕಬೇಕು, ರೈಸ್ ಹಾಕಬೇಕು. ನಮ್ಮ ಪ್ರಾಡಕ್ಟಲ್ಲಿ ಎಲ್ಲ 5 ಥರ ಟೆಕ್ನಿಕ್ ಅಷ್ಟೇ. ಈಗ ನಾವು ಏನೇನು ಬಿಡುಗಡೆ ಮಾಡ್ತೀವೋ ಬರೀ 5 ಥರ ಆ ಟೆಕ್ನಿಕ್ ಯೂಸ್ ಮಾಡಿ ಮಾಡುವಂಥ ಕೆಲಸನ ನಾವು ಖಂಡಿತ ಮಾಡ್ಕೊಂಬರ್ತಾಯಿದ್ದೀವಿ. ಅದಕ್ಕೇ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ಮಿನಿಮಮ್ ಅಂದರೂ 5ರಿಂದ 6 ತಿಂಗಳು, ವರ್ಷವರೆಗೂ ಟೈಮ್ ತೊಗೋತೀವಿ. ಕಾರಣ ಅಷ್ಟೇ, ಅದು ಬೇಸಿಕ್ಲಿ ಒಂದು ಸರಿ ಬಂದ್ಬಿಟ್ಟ ಮೇಲೆ ಫೌಂಡರಾಗಿ ನಿಲ್ಲಬೇಕದು. ಜನರ ಹತ್ರ ಮನಸ್ಸು ಗೆಲ್ಲಬೇಕು, ಮಾಡಬೇಕು ಅಂದರೆ ನಿಮಗೆ ಪದೇ ಇದು ಮಾಡೋದು, ಅದನ್ನೇನೋ ಚೇಂಜ್ ಮಾಡೋದು ಮತ್ತು ಆ ಕೆಲಸ ಇಲ್ಲ.
ನಮ್ಮ ಅಂಗಡಿನಲ್ಲೇ ನಾವು ಸಂಶೋಧನೆ ಮಾಡಿ 6 ಮಂತ್ ಆದಮೇಲೆ ನಾವು ಲಾಂಚ್ ಮಾಡ್ತೀವಿ. ಖಂಡಿತವಾಗ್ಲು ಗಂಡ ಹೆಂಡ್ತಿಗೆ ಏನಾದ್ರು ಜಗಳ ಆದರೆ ಗಂಡ ಬಿರಿಯಾನಿ ತಿನ್ನಬೇಕು ಅಂತ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. ಹೆಂಡ್ತಿ 3 ದಿನ ಮಾತಾಡ್ಸ್ತಾ ಇದ್ರು ಕೂಡ ಆರಾಮ್ಸೆ ಇವರ ಆ ಒಂದು ಮ್ಯಾಜಿಕ್ ಏನದು ಗ್ರೇವಿ ತಂದ್ಬಿಟ್ರೆ ಸಾಕು, ಮನೇಲಿ ಆರಾಮಾಗಿ ಬಿರಿಯಾನಿ ಮಾಡ್ಬೋದು. ಫ್ರೆಂಡ್ಸ್ಗಳು ಬಂದರೂ ಕೂಡ ತಲೆನೋವೇ ಇಲ್ಲ ಅಲ್ಲ. ತುಂಬ ಜನ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಇವ್ರಿಗೆ ಫಂಕ್ಷನ್ ಮಾಡೋರಿಗೆ, ಈ ಬರ್ತ್ಡೇ ಪಾರ್ಟಿ ಇಂಥವೆಲ್ಲ ಮಾಡೋರಿಗೆ ನೀವು ಬಂದು ಜಸ್ಟ್ 1 kg 2 kg ತೊಗೊಂಡೋಗಿ ಬರೀ ಆಯಿಲ್ ಹಾಕಿ, ಗ್ರೇವಿ ಹಾಕಿ, ಅಷ್ಟು ಪುಡಿ ಹಾಕಿ, ಅಕ್ಕಿ ಹಾಕಿ, ನೀರು ಹಾಕಿ, ನಿಮ್ಮ ಬರ್ತ್ಡೇ ಪಾರ್ಟಿ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೋ ಹಳ್ಳಿ ಕಡೆ ಹೋಗಿಲ್ಲ ನೀವು ಸ್ಟೇ ಮಾಡ್ತೀರಂತ ಆ ಜಾಗದಲ್ಲಿ ಇರ್ಬೋದು, ಅಂಥವ್ರಿಗೆಲ್ಲ 100ಕ್ಕೆ 100ರಷ್ಟು ನಾವು ನಿಮಗೆ ಆ ಪ್ರಾಡಕ್ಟ್ಗಳಲ್ಲೇ ನಾವು ಇದು ಮಾಡಿಕೊಟ್ಟಿದ್ದೀವಿ. ಓಕೆ ಸರ್, ಹಾಗೇನೆ ಇನ್ನೊಂದು ಆ್ಯಕ್ಚುಲಿ ನಾನು ಎಲ್ಲ ಕಡೆ ಈ ಪೆಪ್ಪರ್ ಪೌಡ್ರ್ ಅಂತ ಕೇಳ್ತಾ ಇದ್ದೆ. ಬಟ್ ನಿಮ್ದೇನು ಸರ್ ಡಿಫ್ರೆಂಟಾಗಿ ಪೆಪ್ಪರ್ ಮಸಾಲ ಅಂತ ಇದೆಯಲ್ಲ, ಇದ್ರ ವಿಶೇಷತೆ ಏನು? ಈ ಮಸಾಲದಲ್ಲಿ ಏನು ಮಾಡ್ಬೋದು? ಈಗ ನೀವು ಹಲವಾರು ಕಂಪ್ನಿ ಪ್ರಾಡಕ್ಟ್ ನೋಡಿರ್ಬೋದು, ಪೆಪ್ಪರ್ ಮಸಾಲ ಅಷ್ಟೇ ಅದು. ಈ ಪೆಪ್ಪರ್ ಮಸಾಲಲ್ಲಿ 26-27 ಇಂಗ್ರೀಡಿಯೆಂಟ್ಸ್ ಇದೆ. ನಮ್ಮದು ಸ್ಪೆಷಲ್ಲು ಪೆಪ್ಪರ್. ನೀವು ನೋಡಿದ್ರೆ ರೆಗ್ಯುಲರ್ ನಿಮ್ಮ ಮಿಕ್ಸಿ ಅದೇನು ಪೆಪ್ಪರ್ ಮಸಾಲೆಗೆ ಏನು ನೀವೇನು ಹೊರಗಡೆ ಕಾಸು ಕೊಡ್ತಾರೆ ಅವಶ್ಯಕತೆನೇ ಇರಲ್ವಲ್ಲ. ಒಂದು 100 ಗ್ರಾಮ್ 200 ಗ್ರಾಮ್ ಪೆಪ್ಪರ್ ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಪೆಪ್ಪರ್ ಪೌಡ್ರ್ ಆಗೋಗುತ್ತೆ. ಇದು ಪೆಪ್ಪರ್ ಮಸಾಲ ಕಣ್ರಿ. ಇದೆಲ್ಲ 4 ಥರ ಮೆಣಸಿಕಾಯಿ ಎಲ್ಲ ಇದೆ, ಚಕ್ಕೆ, ಲವಂಗ, ಜಾಕಾಯಿ, ಜಾಪತ್ರೆ, ಯಾಕೆ ಈ ಥರ ನೀವು ಮರಾಠ ಮಗು ಎಲ್ಲ ಯೂಸ್ ಮಾಡಿದ್ದೀವೋ ಈ ಗರಂ ಮಸಾಲನಲ್ಲಿ, ಆ ಥರ ನೀವು ಪೆಪ್ಪರ್ ಮಸಾಲಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಓಕೆ ಸರ್, ಹಾಗೆ ನಿಮ್ಮ ಫ್ರಾಂಚೈಸಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನೀವು ಶುರು ಮಾಡಿದ್ದು ಮೇನ್ ಬ್ರಾಂಚು, ಬಟ್ ಇವತ್ತಿನ ದಿನ ಎಷ್ಟು ಫ್ರಾಂಚೈಸಿಗಳು ಓಪನ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೆಂಗಿದೆ ಸರ್? ಈಗ ನಾವು ಫಸ್ಟು ಪ್ರಾರಂಭ ಮಾಡಿದ್ವಿ. ನಮ್ಮ ಹತ್ರ ಇದ್ರೆ ಹೇಗೆ ಅಂತೇಳಿ ಫ್ರಾಂಚೈಸಿ ಕೂಡ ಶುರು ಮಾಡಿದ್ವಿ. ಒಂದು 500 ಜನ 1000 ಜನಕ್ಕೆ ಫ್ರೀ ಟ್ರೈನಿಂಗ್ ಕೊಟ್ವಿ. ಆಮೇಲೆ ಅದು ಸ್ವಲ್ಪ ಯಾಕೋ ನಮಗೆ ಸರಿ ಅನಿಸ್ಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಫ್ರಾಂಚೈಸಿ ಕೊಡೋಕೆ ಬಂದು ಮಾಡಿದ್ವಿ. ಈ ಫ್ರೀ ಕಲ್ತ್ಕೊಂಡೋಗಿರೋರು ತುಂಬ ಮಾಡ್ತಾನೇ ಇರಲಿಲ್ಲ. ಆವಾಗ ಅದು ಪ್ರಾಬ್ಲಮ್ ಮಾಡ್ತಾನೆ ಇರೋರು. ಅದಕ್ಕೀಗ ನಾವು 30,000 ರೂಪಾಯಿ ಫೀಸ್ ಮಾಡಿದ್ದೀವಿ. 1 ತಿಂಗಳು ಪರಿಪೂರ್ಣವಾಗಿ ಅವರು ಟ್ರೈನಿಂಗ್ ಕೊಡ್ತೀವಿ. ಪರಿಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟು ಮನೆಗೆ ಜಾಗ ಕೊಟ್ಟು ಅವ್ರನ್ನ ಶೆಫ್ ಮಾಡಿ ಒಂದು 4 ರಿಂದ 5 ಲಕ್ಷ ಇದ್ರೆ ಸಾಕು, ಅವರು ಸ್ವಂತ ಒಂದು ಉದ್ಯಮನ ಅವ್ರು ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಅಂದರೆ ಇಷ್ಟು ಸೂಪರಾಗಿ ಓಡ್ತಾ ಇದ್ದಿದ್ದು ಒಂದು ಹೋಟ್ಲು ಫ್ರಾಂಚೈಸಿಗಳನ್ನ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಈಗ ತುಂಬ ನಮಗೆ ಒತ್ತಡ ಆಗೋಯ್ತು. ಆ್ಯಕ್ಚುಲಿ ನಮ್ಮ ಹೆಡ್ ಆಫೀಸ್ನಲ್ಲಿ ಏನು ಜನಕ್ಕೆ ಊಟನೇ ಕೊಡೋಕ್ಕಾಗದಂಥ ಪರಿಸ್ಥಿತಿ ತಲುಪಿದ್ದೀವಿ. ಏನು ಆ ಟ್ರಾಫಿಕ್ಕು, ಆ ಕಿರಿಕಿರಿ ಇವೆಲ್ಲನೂ ನಾವು ಆಲೋಚನೆ ಮಾಡಿ ಒಂದು 10 ಕಡೆ ಒಂದು ಬ್ರಾಂಚ್ ಮಾಡಿದ್ರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ, ಅಲ್ಲೆಲ್ಲ ಹೋಗಿ ತಲುಪದಂಗೆ ಆಗುತ್ತೆ ಅಂತೇಳಿ ಆ ಉದ್ದೇಶದಿಂದ ನಾನು ಫ್ರಾಂಚೈಸಿ ಕೊಟ್ಟಿದ್ದು. ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ, ಕೃಷ್ಣಪ್ಪ ಅವ್ರ ಹೆಗಲ ಮೇಲೆ ದುಡ್ಡಿನ ಒಂದು ಮೂಟೆಗಳು ಬೀಳಕ್ಕೆ ಶುರು ಆಯಿತು. ಬೇಡಪ್ಪ ಬೇಡ, ಇಷ್ಟು ನನಗೆ ಬೇಡ, ಬೇರೆಯವರು ಬದುಕಲಿ ಅಂತ ಅವ್ರಿಗೂ ಬಿಟ್ಕೊಟ್ಟಿದ್ದಾರೆ. ಹೌದು, ಎಲ್ಲ ಈಗ ನಮ್ಮದು 265 ಬ್ರಾಂಚ್ ಇದೆ. 265 ಬ್ರಾಂಚಲ್ಲಿ ಒಬ್ಬ ಬ್ರಾಂಚಲ್ಲಿ 5 ಜನ ಅಂದರೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಂಗಾಯಿತು, ನಾವು ಊಟ ಕೊಟ್ಟಂಗಾಯಿತು, ನಮ್ಮ ಉದ್ದಿಮೆ ದೊಡ್ಡದು ಮಾಡ್ದಂಗಾಯಿತು, ಎಲ್ಲರಿಗೂ ತಲುಪ್ದಂಗಾಯಿತು. ಇವತ್ತು ಸೌತ್ ಇಂಡಿಯಾದಲ್ಲಿ ನಾನು ಫಸ್ಟ್ ಪ್ಲೇಸ್ ಇದ್ದೀನಿ. ನಿಮಗೆ ಬೆಸ್ಟ್ ಕಬಾಬ್ ಪೌಡ್ರ್ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಇದ್ದೀನಿ. ಬೆಸ್ಟ್ ಗರಂ ಮಸಾಲ ಫಸ್ಟ್ ಪ್ಲೇಸ್ ಇದ್ದೀನಿ. ಎಲ್ಲ ನೀವು ಕೊಟ್ಟರೆ ಭಾಗ್ಯ. ಅದು ನನ್ನಿಂದ ಏನಿಲ್ಲ, ನಾನು ಒಬ್ಬ ಮನುಷ್ಯ ಅಷ್ಟೇ. ಅದನ್ನು ತಯಾರು ಮಾಡಿ ನಿಮ್ಮ ಕೈ ಕೊಟ್ಟಿದ್ದೀವಿ. ನೀವು ಅದನ್ನು ಊಟ ಮಾಡಿದ್ದೀರಾ, ಅನುಭವಿಸಿದ್ದೀರಾ, ನಮಗೆ ಮಾರ್ಕ್ಸ್ ಹಾಕಿದ್ದೀರಾ. ಇವತ್ತು ಅದು ಆ ಥರ ಒಂದು ರೇಟಿಂಗ್ ಬಂದಿದೆ. ಖಂಡಿತವಾಗ್ಲೂ ಸರ್, ಯಾಕೆ ಕ್ವಶನ್ ಕೇಳಿದೆ ಅಂತಂದರೆ, ಈ ಥರದ ಒಂದು ಹೆಸರನ್ನ ಮಾಡಿದ್ಮೇಲೆ ಯಾರು ಕೂಡ ಫ್ರಾಂಚೈಸಿ ಕೊಟ್ಟು ಅದನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಬಟ್ ಧೈರ್ಯವಾಗಿ ನೀವು ಕೊಟ್ಟರೆ, ಯಾಕೆ ಅಂತಂದರೆ ಬೇರೆಯವರು ಬದುಕಲಿ ಅನ್ನೋ ಒಂದು ಕಾರಣಕ್ಕೆ. ಬಟ್ ನಿಮ್ಮ ಹತ್ರ ಬಂದು ಕಲ್ತವರು, ತಗೊಂಡವರು ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಹೆಸರನ್ನ, ನಿಮ್ಮ ಒಂದು ಕನಸನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಎಷ್ಟು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು. ತುಂಬ ಜನ ಮಾಡಿರೋದು ಜಾಸ್ತಿನೇ ಇದೆ. ಚೆನ್ನಾಗಿ ಬದುಕಿರೋರು ಒಂದು 50-100 ಜನ ಇವತ್ತು ನಮ್ಮ ಹೆಡ್ ಆಫೀಸ್ ಸಮ ವ್ಯಾಪಾರ ಮಾಡ್ತಾರೆ. ಅಂಥದ್ರಲ್ಲಿ ಲೆಕ್ಕ ಇರೋರು ಬೇಕಾದಷ್ಟಿದ್ದಾರೆ. ನಮ್ಮನ್ನ ಹೆಡ್ ಆಫೀಸನ್ನು ಮೀರಿಸ್ತಾರೆ, ಖುಷಿ ಅನ್ನಿಸ್ತದೆ. ಯಾವತ್ತು ಗುರುಗಳನ್ನ ಶಿಷ್ಯ ಮೀರಿಸ್ಬೇಕು, ಅವಾಗ ಅದು ಖುಷಿ ಅನ್ನಿಸ್ತದೆ, ಆ ಕೆಲಸಕ್ಕೆ ಸಾರ್ಥಕ ಆಗುತ್ತೆ. ಈಗ ಮಿಸ್ಯೂಸ್ ಮಾಡ್ಕೊಂತಿದ್ರಲ್ಲ, ಅವ್ರಿಗೆ ಹೆಂಗೆ ಕಡಿವಾಣ ಹಾಕಿದ್ರೆ ನೀವು? ಮಿಸ್ಯೂಸ್ ಮಾಡ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಹಿಂಗೆ ಬರ್ತಾರೆ, ಹೋಯ್ತಾರೆ. ಒಳ್ಳೆ ಊಟ ಕೊಟ್ಟರೆ ನೀವು ನಿರಂತರ ಉಳಿತೀರಿ. ಇಲ್ಲಾಂದ್ರೆ ಯಾವ ಕಾರಣಕ್ಕೆ ಉಳಿಯೋಕ್ಕೆ ಚಾನ್ಸೇ ಇಲ್ವಲ್ಲ ಅಲ್ವರ? ನಿಮ್ಮ ಬಂಡವಾಳ ಕಳ್ಕೊಂಡು ಹೋಗ್ತೀರಾ. ಹೋಟ್ಲ್ ಯಾರೇ ಬರ್ತೀರಾ ಬಿಡಿ, ಅದು ಬೇರೆ ವಿಚಾರ. ನೀವು ಒಳ್ಳೆ ಊಟ ಕೊಟ್ಟು ಸ್ಟ್ಯಾಂಡಾಗಿ ಉಳಿಸಿದ್ರೆ ಮಾತ್ರ ನಿಮ್ಗೆ ಉಳ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ಯಾವ ಕಾರಣಕ್ಕೂ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಓಕೆ ಸರ್, ಹಾಗೇನೆ ಬೆಸ್ಟ್ ಕಬಾಬ್ ಪೌಡರ್ ಇನ್ ಇಂಡಿಯಾ ಇದು. ಸೊ GFC ಕಬಾಬ್ ಪೌಡರ್ ಅಂತಂದ್ರೆ ನಂಬರ್ 1 ಸ್ಥಾನದಲ್ಲಿ
ಅಲ್ಲಿ ನಿಂತ್ಕೊಳ್ಳುತ್ತೆ. ಹೌದು. ಸೊ ಅದನ್ನ ಯಾವ ರೀತಿ ನೀವು ಪ್ರಿಪೇರ್ ಮಾಡಿದ್ರಿ ಅಂದರೆ ಅಷ್ಟು ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತಂದರೆ ಹುಡುಗಾಟದ ಮಾತಲ್ಲ, ಬಟ್ ಅದು ಆ ಸ್ಟೇಜ್ಗೆ ಬರೋದಕ್ಕೆ ಎಷ್ಟೆಲ್ಲ ಪರಿಶ್ರಮ ಹಾಕಿದ್ರಿ? ಆ ಒಂದು ಕಬಾಬ್ ಪೌಡರ್ ತಯಾರಿಸೋಕ್ಕೆ ಎಷ್ಟು ದಿನ ಬೇಕಾಯ್ತು ನಿಮಗೆ? ನಾನು ಕಬಾಬ್ ಪೌಡ್ರ್ ಸ್ಟಾರ್ಟ್ ಮಾಡಿ ಒಂದು 1 ವರ್ಷ 2 ವರ್ಷವರೆಗೂ ಅದರೊಳಗೆ ರೆಸಿಪಿ ಮಾಡ್ತಾನೆ ಇದ್ದೆ. ಆಮೇಲೆ ನಾವು ಅದು ನಮ್ಮದು ವಿಭಿನ್ನ ಇದೆ. ಯಾಕೆಂದರೆ ಬೇರೆವೆಲ್ಲ ನಿಮಗೆ ಮೊಟ್ಟೆ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಅಂತೆಲ್ಲ ಇರ್ತದೆ. ನಮ್ಮದು ನೀವೇನು ಹಾಕ್ದಂಗೆ ಬರೀ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ನಮ್ಮ ಪೌಡ್ರ್ ಹಾಕಿ ಕಬಾಬ್ ಮಾಡೋದು ಅಂದರೆ ಅದು ಒಂದು ವಿಭಿನ್ನ ಅಲ್ವರ. ಅದರಿಂದ ಆ ವಿಭಿನ್ನದಿಂದ ಆ ಥರ ನಮ್ಮದು ಹೆಸರು ಬಂದಿದೆ ನಮ್ಮದು. ಖಂಡಿತವಾಗ್ಲೂ ಸರ್, ಮೊಟ್ಟೆ ಹಾಕಬೇಕು ಅನ್ನೋ ಒಂದು ಇದನ್ನೇ ನೀವು ಹೊಡೆದು ಬಿಸಾಕ್ಬಿಟ್ರಿ, ಮೊಟ್ಟೆನೇ ಹೊಡೆದು ಸೈಡ್ಗೆ ಹಾಕ್ಬಿಟ್ರಲ್ಲ. ಹೌದು, ನೀವು ಆ್ಯಕ್ಚುಲಿ ಮೊಟ್ಟೆ ಹಾಕಿ ಕಬಾಬ್ ಮಾಡಿದ್ರೆ ಖಂಡಿತ ಚೆನ್ನಾಗಿರಲ್ಲ, ಅದನ್ನು ತಿನ್ನಲಿಕ್ಕೂ ಯೋಗ್ಯವಲ್ಲ. ಅದು ಕೈ ನೀವು ಮೂಸ್ ನೋಡಿ ಕಲಿಸ್ಬಿಟ್ಟು ಒಂಥರ ಸ್ಮೆಲ್ ಇರುತ್ತೆ. ಕೆಲವರು ಅದನ್ನು ಆ ಥರ ಒಪ್ಪಿಸಿದ್ದಾರೆ, ಅದನ್ನು ನಾವೇನು ಮಾಡಲಿಕ್ಕಾಗಲ್ಲ. ನಮ್ಮ ಬ್ರ್ಯಾಂಡ ಜನ ಒಪ್ಕೊಂಡಿದಾರಲ್ಲ, ಎಷ್ಟು ಖುಷಿ ಅನ್ನಿಸ್ತದೆ. ಖಂಡಿತವಾಗ್ಲೂ ನಂಬರ್ 1 ಸ್ಟೇಜ್ ಅಲ್ಲಿದೆ ಅಂತಂದರೆ ಅದು ತುಂಬ ಖುಷಿ ಪಡೋ ಒಂದು ವಿಷಯ. ಅದ್ರ ಜೊತೆಗೇನೆ ಗರಂ ಮಸಾಲನೂ ಕೂಡ ನಂಬರ್ 1 ಇದೆ. ಹೌದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಿಂಗೆ ಜನ ಸೀಮಿತವಾಗಿ ಬಳಸೋರು ಆರೋಗ್ಯವಂತರಾಗಿದ್ದಾರೆ, ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನೂ ಇದು ಮುಂದೆ ತುಂಬ ಹೆಸರು ಮಾಡೋಂಥ ಒಂದು ಇದಿದೆ, ಅದು ಖಂಡಿತ ನಾವು ಮಾಡೇ ಮಾಡ್ತೀವಿ. ಖಂಡಿತ ಸರ್, ಓಕೆ. ಬಟ್ ಇದು ನಿಮ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಎಲ್ಲ ಒಂದು ಗ್ರೇವಿ ಆಗಿರ್ಬೋದು ಅಥವಾ ಮಸಾಲ ಆಗಿರ್ಬೋದು ಬರೀ ನಾನ್ ವೆಜ್ಗೆ ಅಷ್ಟೇ ಅಲ್ಲ, ಇದು ಮಲ್ಟಿಪರ್ಪಸ್ ಅಲ್ವಾ? ಅದೇ ಸ್ಪೆಷಾಲಿಟಿ, ವೆಜ್ಗೂ ಕೂಡ ಯೂಸ್ ಮಾಡ್ಕೊಬೋದು. ಇದು ಸತ್ಯ ಏನು ಗೊತ್ತೇನ್ರಿ, ನಾನ್ ವೆಜ್ ಪೌಡ್ರ್ ತಯಾರು ಮಾಡಲಿಕ್ಕೆ ಬರೋದಿಲ್ಲ ಕಣ್ರಿ. ಯಾರು ಹೇಳಿರೋರು? ಕವರ್ ಮೇಲೆ ಮಾತ್ರ ನಾನ್ ವೆಜ್ ಫಿಗರ್ ಇರ್ತದೆ. ಅದನ್ನ ನೋಡಿ ಜನ ಇವತ್ತು ಕನ್ಫ್ಯೂಸ್ ಮಾಡ್ಕೋತಾರೆ ವಿನ ಆ್ಯಕ್ಚುಲಿ ರಿಯಲ್ ಸತ್ಯ ಏನು ಗೊತ್ತಾ, ಪೌಡ್ರ್ ಅನ್ನೋದು ವೆಜ್ಜು. ನಮಗೆ ನಮ್ಮ GFC ಮಸಾಲನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಎಲ್ಲ ಥರದ ಇಂಗ್ರೀಡಿಯೆಂಟ್ಸು ಸಮ ಪ್ರಮಾಣದಲ್ಲಿ ಬಳಸಿರ್ತೀವಿ, ಅದರಿಂದ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾರೂ ನಾನ್ ವೆಜ್ ಪೌಡ್ರು ತಯಾರು ಮಾಡಲಿಕ್ಕೆ ಬರಲ್ಲ, ಸಾಧ್ಯವೇ ಇಲ್ಲ. ಇದು ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಲವರು ಶುಂಠಿ ಇದು ಬೆಳೆಸ್ತಾರೆ, ಅದು ನಿಮಗೆ ಗಾರ್ಲಿಕ್ಕು ಇದೆಲ್ಲ ತಿಂದೇ ಇರೋರು ಮಾತ್ರ ಅದನ್ನು ಹೇಳ್ಬೋದೇ ವಿನ ಯಾರು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಯೂಸ್ ಮಾಡ್ತಾರೋ ಅದೆಲ್ಲ ವೆಜ್ಜೇ ಅಲ್ವ್ರಾ. ನೀವು ಯಾವುದಕ್ಕೆ ಬಳಸ್ತೀರಾ ಅದು ಖಂಡಿತ ಬರುತ್ತೆ. GFC ಯಾರು ಇದ್ದೀರಾ ನೋಡ್ತಾ ಇರೋರು ಈ ಪ್ರೋಗ್ರಾಮ್ನ, ನಾನ್ ವೆಜ್ ಅಂತ ಎಂದೂ ತಿಳ್ಕೊಬೇಡಿ, ಅದು ನಾನ್ ವೆಜ್ ಅಲ್ಲ. ನಿಮಗೆ ವೆಜ್ ಪೌಡ್ರು ನೀವು ತಗೊಳ್ಳೋದು ಬಳಸೋರು ವೆಜ್ಜವರು ಪ್ರಮಾಣ ಕಮ್ಮಿ ಬಳಸ್ಬೇಕಷ್ಟೇ, ಬೇರೆ ಏನಿಲ್ಲ. ಬೇರೆ ನಾನ್ ವೆಜ್ಗೆ ಬಳಸೋದು ಸ್ವಲ್ಪ ಜಾಸ್ತಿ ಬಳಸಿ, ವೆಜ್ ಬಳಸೋದು ಕಮ್ಮಿ ಬಳಸಿ ಅಷ್ಟೇ. ಎಸ್, ಖಂಡಿತವಾಗ್ಲೂ ಸೂಪರ್ ಆಗಿರೋ ಮಾತು ಹೇಳಿದ್ರು. ಅಂದರೆ ನಾನ್ ವೆಜ್ ಪೌಡ್ರು ಹೆಂಗೆ ಬಳಸೋಕ್ಕೆ ಸಾಧ್ಯ, ಹೆಂಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ? ಆ ಪೌಡ್ರಿಗೆ ಹಾಕೋದೆಲ್ಲ ವೆಜ್ ಐಟಮ್ಸೇ ಅಲ್ವಾ, ಹಾಗಾಗಿ ಅದು ವೆಜ್ ಪೌಡ್ರೆ. ನೀವು ಮಟನ್ ಪೀಸು ಚಿಕನ್ ಹಾಕಿದ್ರೆ ಸ್ವಲ್ಪ 4-5 ಸ್ಪೂನ್ ಜಾಸ್ತಿ ಹಾಕಬೇಕು. ಅದೇನು ಹಾಕ್ತೆ ಈ ಅವರೆಕಾಳು ಅದು ಇದು ಹಾಕಿದ್ರೆ 1-2 ಸ್ಪೂನ್ ಕಮ್ಮಿ ಹಾಕ್ಬೇಕು ಅಷ್ಟೇ ಅಲ್ಲ ಸರ್? ಅಷ್ಟೇ, ಬೇರೆ ಏನು ಮ್ಯಾಜಿಕ್ ಇಲ್ಲ. ಓಕೆ, ಅದ್ರ ಜೊತೆಗೇನೆ ಇವರ ಒಂದು ಫ್ಯಾಕ್ಟ್ರಿ ಕೂಡ ನಾವು ಖುದ್ದಾಗಿ ಹೋಗಿದ್ವಿ. ಈ ಒಂದು ಪೌಡ್ರನ್ನ ಅಲ್ಲಿಂದನೇ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹೇಳಿ ಸರ್, ನೀವು ನಿಮ್ಮ ಫ್ಯಾಕ್ಟ್ರಿಲೇ ಇದನ್ನು ರೆಡಿ ಮಾಡ್ತೀರಾ? ಅಂದರೆ ಈ ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ತಂದು ಎಲ್ಲಿ ಇದನ್ನು ರೆಡಿ ಮಾಡ್ತೀರಾ, ಯಾವ ರೀತಿ ರೆಡಿ ಮಾಡ್ತೀರಾ, ಎಷ್ಟು ಟೈಮ್ ತೊಗೋತೀರಾ ಒಂದು ಪೌಡ್ರ್ ರೆಡಿ ಮಾಡೋಕ್ಕೆ? ನಮಗೆ ಪೌಡ್ರು ಫ್ಯಾಕ್ಟ್ರಿ ಎಲ್ಲ ವಿಭಿನ್ನ. ನಮ್ಮದು ಹೈಜೆನಿಕ್ಕಿಗೆ ತುಂಬ ಒತ್ತು ಕೊಟ್ಟಿದ್ದೀವಿ. GFC ಅಂದರೆ ಹೈಜೆನಿಕ್, ಕ್ಲೀನಿಂಗ್ ಎಲ್ಲ ಹೈಜೆನಿಕ್ ಎಲ್ಲ ಥರಲ್ಲೂ ಅಷ್ಟೇ. ಜನ ಇವತ್ತು ನಮಗೆ ಬೆಂಗಳೂರಲ್ಲಿ ನಮ್ಮನ್ನು ಒಪ್ಪಿದ್ದಾರೆ ಅಂತಂದರೆ ಅಷ್ಟು ಕ್ಲೀನಿಂಗು. ನಮ್ಮ ಹೆಡ್ ಆಫೀಸ್ ಬಂದು ನೋಡಿ, ನೀವು ದೇವಸ್ಥಾನದೊಳಗೆ ಬಂದಂಗೆ ಆಗುತ್ತೆ. ಆ ಥರ ಒಂದು ಅದ್ಭುತವಾದ ಕ್ಲೀನಿಂಗ್ ನಾವು ಮೇಂಟೈನ್ ಮಾಡೋದು. ಯಾವ ಕಾರಣಕ್ಕೂ ನೋಡಿ, ಈ ಎಕ್ಸಿಬಿಷನಲ್ಲೇ ಎಷ್ಟೊಂದು ಸ್ಟೀಲ್ ತಂದು ಹಾಕೊಂಡು ಕೂತಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಕ್ಸಿಬಿಷನ್ ಅಂದರೆ ಹೆಂಗೆ ಡಬ್ಬ ಥರ ಇಟ್ಕೊಂಡು ಮಾಡಿ ಏನೋ ತಿನ್ಸಿ ಕಳಿಸ್ಬಿಡ್ತಾರೆ. ಇಲ್ಲಿ 5 ಜನಕ್ಕೆ 100 ಒತ್ತು ಕೊಟ್ಟಿದ್ದೀವಿ ಅಂದಮೇಲೆ ನಮ್ಮ ಹೆಡ್ ಆಫೀಸಲ್ಲಿ ಹೆಂಗಿರಬೇಕು, ನಮ್ಮ ಫ್ಯಾಕ್ಟ್ರಿ ಒಳಗೆ ಕಾಲಿಟ್ಟು ನೋಡಿ ಯಾವ ಥರ ಇದೆ ಅಂತ. ಅಷ್ಟು ಹೈಜೆನಿಕ್ಕು, ಅಷ್ಟಿದು. ನಮ್ಮ ಪೌಡ್ರ್ ಮಾಡೋದಾಗಲಿ ಮಟ್ಟೋದಾಗಲಿ ನಮ್ಮದೆಲ್ಲ ರೆಸಿಪಿ ಸೀಕ್ರೆಟ್ ಇನ್ನೂ ಭಾಳ ಇದೆ. ನಮ್ಮದೆಲ್ಲ ಒಂದು ಸರಿ ಪೌಡ್ರ್ ಮಾಡಿ ನಾವು ಒಂದು ಸರಿ ಸ್ಟೋರೇಜ್ ಮಾಡಿ ಆಮೇಲೆ ತೆಗೆದು ಅದನ್ನು ಇದು ಮಾಡಿ ನಿಮಗೆ ಪ್ಯಾಕ್ ಮಾಡಿಕೊಡೋದು. ಓಕೆ ಸರ್, ಓಕೆ. ವಿಶೇಷ ಈ ಸ್ಟೋರೇಜ್ ಅಂತ ಹೇಳಿದ್ರೆ ಯಾಕೆ ನೀವು ಸ್ಟೋರೇಜ್ ಮಾಡ್ತೀರಾ? ಆ ಒಂದು ಪೌಡ್ರನ್ನ ಮಾಡಿಸಿದ ತಕ್ಷಣ ಯಾಕೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಲ್ಲ? ಯಾಕೆ ಅದನ್ನು ಇಡ್ತೀರಾ? ಏನು ಪರ್ಪಸ್ಗೆ? ಪರ್ಪಸ್ ಯಾಕೆ ಅಂದರೆ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ. ಬರೀ ಸಾಲ್ಟ್ ಮೇಲೆ ಇಟ್ಟಿರೋದ್ರಿಂದ ಎಲ್ಲ ತುಂಬ ಇಂಗ್ರೀಡಿಯೆಂಟ್ಸು ತುಂಬ ಘಾಟ್ ಇರೋದ್ರಿಂದ ಅದು ಮಿಷನ್ ಮಾಡಿ ಎಲ್ಲ ಪೌಡ್ರ್ ಮಾಡಿ ಆ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಆ ಫ್ಲೇವರ್ ಹಂಗೆ ಅದರೊಳಗೆ ಸೆಟ್ಲ್ ಆಗಬೇಕು. ನೀವು ಯಾಕ್ದಮ್ ಯಾವ್ದಾರ ನೋಡಿ, ಈಗ ಆ ಕಾಲದಲ್ಲಿ ನಿಮಗೆ ಮಡಿಕೆಯಲ್ಲೆಲ್ಲ ಮಡಗ್ಬಿಡೋರು, 1 ವರ್ಷಕ್ಕಷ್ಟು ಮಾಡಿ ಉಪ್ಪು ಬೆರೆಸಿ ಮಡಗ್ಬಿಡೋರು. ಅದೇ ಮೆಥಡಲ್ಲೇ GFC ಪೌಡರ್ ಇರೋದು, ಅದನ್ನೇ ನಾಟಿ ಸ್ಟೈಲ್ ಅಂತ ಹೇಳೋದು. ಖಂಡಿತ ಉಪ್ಪಿನಕಾಯಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಉಪ್ಪಿನಕಾಯಿನ ಅಂದರೆ ಅದೆಷ್ಟು ಕೆಲವರು ಫ್ಯಾಕ್ಟ್ರಿ ಅವ್ರು ಹಿಂಗೆ ತರ್ತಾರೆ, ಪಟ್ಟಂತ ಮಿಲ್ ಮಾಡ್ತಾರೆ, ಹಿಂಗೆ ಪ್ಯಾಕ್ ಮಾಡಿ 3 ತಿಂಗಳು ಟೈಮ್ ಹಾಕಿ ಅದು ಎಕ್ಸ್ಪೈರಿ ಕೊಟ್ಬಿಡ್ತಾರೆ. ನಮ್ಮ ಹತ್ರ ಆ ಥರ ಇಲ್ಲ.
ನಮ್ಮ ಹತ್ರ ನಾವು ಪೌಡ್ರ್ ತಂದು ಮಿಷನ್ ಮಾಡಿ ರೆಡಿ ಮಾಡಿ ಸಾಲ್ಟ್ ಬೆರೆಸಿ 6 ಮಂತ್ ಓಲ್ಡ್ ಮಾಡಿ ಆಮೇಲೆ ಅದನ್ನು ಜಲ್ಡಿ ಮಾಡಿ ಆಮೇಲೆ ನಿಮ್ಮ ಕೈ ಕೊಡೋದು. ಅದೇ ನಮ್ಮ ವಿಶೇಷತೆ. ಬೇರೆಯವ್ರದ್ದು ಹೆಂಗಪ್ಪ ಅಂತಂದ್ರೆ ಮಾವಿನಕಾಯಿ ತಂದು ಕಟ್ ಮಾಡಿ ಉಪ್ಪು ಖಾರ ಹಾಕಿ ಡೈರೆಕ್ಟ್ ತಿನ್ನೋದು. ಇವ್ರದ್ದು ಮಾವಿನಕಾಯಿನೆಲ್ಲ ಕತ್ತರಿಸಿ ಒಂದು ಜರಡಿ ಒಳಗೆ ಹಾಕಿ ಒಂದು 5 ತಿಂಗಳು ಬಿಟ್ಟು ಬಾಯಿನ ಚಪ್ಪರ್ಸ್ಕೊಂಡು ತಿನ್ನೋದು. ಚಪ್ಪರ್ಸ್ ಆ ಥರ ಸಿಸ್ಟಮಲ್ಲಿ. ಯಾಕೆಂದರೆ ಎಲ್ಲ 100 ಕಂಪ್ನಿಗಳಿದ್ದಾವೆ, ನಾವೇನಾದ್ರು ನಿಮಗೆ ವಿಭಿನ್ನ ಅನ್ಸ್ಕೋಬೇಕಲ್ವಾ, ಅದೇ ತಾನೇ ಮೇಯ್ನು. ಖಂಡಿತ ಸರ್. ಆ್ಯಕ್ಚುಲಿ ನಿಜವಾಗ್ಲೂ ನಿಮ್ಮ ಫ್ಯಾಕ್ಟ್ರಿ ಬಂದಾಗ ಅಷ್ಟೇ ಖುಷಿ ಆಯಿತು. ಆ ಒಂದು ಗೋಡನ್ ಒಳಗಡೆ ಬಂದಾಗ ಎಷ್ಟು ಕೋಟಿ ಮೆಟೀರಿಯಲ್ ಅಲ್ಲಿದೆ, ಅದ್ರ ಜೊತೆಗೇನೆ ಅಷ್ಟೆಲ್ಲ ಇದ್ದರೂ ಕೂಡ ನೀವು ಮಾತ್ರ ನೋಡಿದ್ರೆ ಈ ಒಂದು GFC ಓನರು MD ಅಂತಲೇ ಅನ್ಸಲ್ವಲ್ಲ ಸರ್. ಫಸ್ಟು ನಿಮ್ಮನ್ನ ನೋಡಿದಾಗ ಓಕೆ GFCಲಿ ಒಬ್ಬರು ಒಳ್ಳೆ ಕುಕ್ ಅಂದ್ಕೊಂಡೆ, ಆದರೆ ನೀವೇ ಆ GFCನ ಹುಟ್ಟು ಹಾಕ್ದವ್ರು ಅಂತ ಹೇಳಿದ್ಮೇಲೆ ಶಾಕ್ ಆಯಿತು. ಅಷ್ಟೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಮಾಡಿದ್ದು ಕೂಡ ಯಾಕೆ ಈ ಒಂದು ಸಿಂಪ್ಲಿಸಿಟಿ? ಅದು ಕಾರಣ ಬ್ಯಾಕ್ಗ್ರೌಂಡ್ಗೆ ಹೋಗ್ಬೇಕಾಗುತ್ತೆ ತುಂಬ. ನಾನು ತೀರಾ ಕಡು ಬಡವ, ನಾನು ರೈತರಾಗಿ ಬಂದಿರೋನು. ಈ ಕಂಪ್ನಿನ ಬೆಳೆಸೋಕ್ಕೆ ಹಿಂದೆಗಡೆ ಒಂದು 15 ಬಿಸ್ನೆಸ್ ಅಷ್ಟು ಕಳ್ಕೊಂಡು ಸಂಪಾದನೆ ಮಾಡಿದೆಲ್ಲ ಕಳ್ಕೊಂಡು ಬಂದಿದ್ದೀನಿ. ಕೊನೆ ಚಾನ್ಸ್ ಸಿಕ್ಕಿದೆ ಇದು ನಮಗೆ. ಆ ಚಾನ್ಸ್ನ ಬಿಡ್ಕೊಡ್ದು ಅಂತೇಳಿ ಆಟ ಹಿಡಿದು ಮಾಡಿರೋದು ಇದು. ನೋಡ್ರಿ, ಜನ ಒಬ್ಬರನ್ನ ತುಂಬ ರಂಗಾಗಿರೋನು ಒಪ್ಕೋತಾರೆ, ಕೆಲವ್ರನ್ನ ಕೋಟ್ ಹಾಕೊಂಡು ಶೂಟ್ ಹಾಕೊಂಡ್ರೂ ಒಪ್ಕೋತಾರೆ. ನನ್ನ ಒಪ್ಪಿರೋದೇ ನೀವು ಸಿಂಪಲ್ ಸಿಟಿ ಅಲ್ಲಪ್ಪ, ಏನಂತೀರಿ? ಖಂಡಿತವಾಗ್ಲೂ. ಆ್ಯಕ್ಚುಲಿ ನಾನೇನಾರ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಜನ ಖಂಡಿತ ನನ್ನ ಒಪ್ಪಲ್ಲ. ಯಾಕೆಂದರೆ ಕೃಷ್ಣಪ್ಪ ಬೆಳ್ಕೊಂಬಂದಿರೋದೇ ಹಾಗೆ, ಇರೋದು ಹಾಗೆ, ಕೊನೆಗಾಣಿಸೋದು ನನ್ನ ಲೈಫಲ್ಲಿ ಕೊನೆಗಾಣಿಸೋದು ಹಾಗೆ. ಆಗಿದ್ದರೆ ಅದಕ್ಕೊಂದು ಬೆಲೆ ಇರ್ತದೆ. ಯಾಕೆಂದರೆ ನಾವು ಮಧ್ಯದಲ್ಲಿ ನಾವೇನೋ ಚೇಂಜ್ ಮಾಡಿಕೊಂಡು ಹಂಗೆ ಮಾಡ್ಕೋತೀವಿ ಹಿಂಗೆ ಮಾಡ್ಕೋತೀವಿ ಅಂತಂದರೆ ಅದಕ್ಕೆ 100% ವ್ಯಾಲ್ಯೂ ಇರೋಲ್ಲ. ನಿಮ್ಮನ್ನ ಜನ ಹೇಗೆ ಒಪ್ಪಿದಾರೋ ಅದೇ ವೇನಲ್ಲಿ ನೀವು ಕೊನೆ ತನಕ ತಲುಪಿಬಿಡಿ, ಎಲ್ಲರೂ ಶೆಲ್ಲಿಟ್ಟು ಹೊಡಿತಾರೆ. ನೋಡಿರಿ, ನಾನು ದಾರಿಲಿ ಹೋಗೋ ಭಿಕ್ಷಿಕನಿಗೂ ಬಿಡೋಲ್ಲ, ಪರಿಚಯ ಇದ್ದರೆ ನಮಸ್ಕಾರಪ್ಪ ಅಂತಾರೆ. ಯಾಕೆಂದರೆ ನಾವು ಅಷ್ಟು ಒಂದು ಸಿಂಪ್ಲಿಸಿಟಿನಲ್ಲಿ ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮ ಹಿಂದೆ ಬರ್ತಾರೆ, ನಮ್ಮ ಬೆಂತಾಡ್ತಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಏನು ರೀ ನೀವು ಖರ್ಚು ಮಾಡ್ಕೊಳ್ಳೋ ದುಡ್ಡು? ನೀವು ಯಾಕೆ ನಿಮ್ಮ ತನನ ಬದಲಾಯಿಸ್ಕೋತೀರಿ? ನೀವೇನು ಬಂದಿದ್ದೀರೋ ಅದೇ ಹೋಯ್ತಾ ಇರಿ ಅಲ್ವ್ರಾ? ಎಸ್ ಸರ್, ಖಂಡಿತವಾಗ್ಲೂ ಸರ್. ಅದ್ರ ಜೊತೆಗೇ ನಿಮ್ಮ ಒಂದು ಪ್ರಾಡಕ್ಟ್ಗಳೆಲ್ಲ ಜನರು ಅಂಗಡಿಗೆ ಹೋದರೆ ಸಿಗಲ್ಲ ಆ್ಯಕ್ಚುಲಿ. ಸೊ ಅಂಗಡಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಎಲ್ಲೂ ಇಲ್ಲ. ನಾನೇ 2 ಸಲ ಹೋಗ್ಬಿಟ್ಟು ಕಬಾಬ್ ಮಾಡ್ಕೋಬೇಕು ಅಂತ ಆಸೆಯಾಗಿ ಎಲ್ಲ ಹೇಳೋ ಮಾತನ್ನ ಕೇಳಿ ಅಂಗಡಿಗೆ ಹೋದರೆ ಕಬಾಬ್ ಪೌಡ್ರೆ ಸಿಗಲಿಲ್ಲ. ಯಾಕಪ್ಪ ಅಂದ್ಕೊಂಡೆ, ಬಟ್ ಇವ್ರ ಹತ್ರ ಬಂದಾಗ ಗೊತ್ತಾಯಿತು ಅದು ಬರೀ ಆನ್ಲೈನಲ್ಲಿ ಮಾತ್ರ ಅಂತ. ಸೊ ಎಲ್ಲೆಲ್ಲಿ ನಿಮ್ಮ ಪ್ರಾಡಕ್ಟ್ ಸಿಗುತ್ತೆ ಸರ್? ನಮ್ಮ ಪ್ರಾಡಕ್ಟು ನಾವು ಪ್ರೆಸೆಂಟು ನಮ್ಮ ಅಂಗಡಿಗಳು ಎಲ್ಲಿ ಮಾಡಿದ್ದೀವೋ ಅಲ್ಲೆಲ್ಲ ಅಂಗಡಿಗಳು ಸಿಗುತ್ತೆ. ನಿಮ್ಮ ಒಂದು ಫ್ರಾಂಚೈಸಿ ಬ್ರಾಂಚ್ಗಳು ಸಿಗ್ತದೆ. ಆಮೇಲೆ ಆನ್ಲೈನಲ್ಲಿ ಮೀಶೋದಲ್ಲಿದೆ, ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಜಿಯೋ ಮಾರ್ಟಲ್ಲಿದೆ. ಈ ಥರದ್ದು ಎಲ್ಲ ಆನ್ಲೈನಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ನಮಗೆ ಅದೇ ಖುಷಿ. ನಾವು ಕುತ್ಕೊಂಡ ಜಾಗದಲ್ಲಿ ಆಪ್ರೇಟ್ ಮಾಡಬೇಕು ಅಂತ ಇಷ್ಟಪಟ್ಟಿರೋರು ನಾವು. ನಮ್ಮ ಕಂಪ್ನಿ ಮುಖಾಂತರ ಡೈರೆಕ್ಟಾಗಿ ಯಾರು ತಗೊಳ್ತಿರೋ, ಇಲ್ಲ ಅಂದರೆ ನನಗೆ ಅಕೌಂಟಿಗೆ ದುಡ್ಡು ಹಾಕಿದ್ರೆ ನಾನು ನಿಮಗೆ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ಮೂಲೆಗೆ ತಲುಪಿಸಿದ್ದೀನಿ, ಮಾಡಿದ್ದೀನಿ. ಅದೇ ವೆರಿ ಇಂಪಾರ್ಟೆಂಟು. ಖಂಡಿತವಾಗ್ಲೂ ಕೃಷ್ಣಪ್ಪನವ್ರು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಅದರದ್ದು ಎಲ್ಲ ಒಂದು ಲಿಂಕ್ಗಳು ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೀವಿ. ಸೊ ಹೇಳಿ ಕೃಷ್ಣಪ್ಪನವರೇ, ನಿಮ್ಮ ಈ ಒಂದು ಬೆಳವಣಿಗೆಗೆ ಖಂಡಿತವಾಗ್ಲೂ ನಿಮ್ಮ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಕೂಡ ಸಪೋರ್ಟಿವ್ ಇದ್ದೇ ಇರ್ತಾರೆ. ಅವ್ರಿಗಂತೂ ಅಡುಗೆಲಿ ವೆರೈಟಿ ಮಾಡಾಕಿದ್ದೀರಾ. ಈಗ ಕೊನೆಯದಾಗಿ ಚಿಕ್ಕದಾಗಿ ನಿಮ್ಮ ಹೆಂಡ್ತಿನ ಇಂಪ್ರೆಸ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ಲಾಗಿ ಅವ್ರನ್ನ ಹೊಗಳ್ಬೇಕು ಅಂದರೆ ಯಾವ ಸಾಂಗಿಂದ ಹೊಗಳ್ಬಿಡ್ತೀರಾ? ಅದು ನನಗೆ ಅಷ್ಟೊಂದು ಅಡುಗೆ ಮಾಡೋದಕ್ಕೆ ನಾಚಿಕೆ. ಸಿಂಪಲ್ ಅಲ್ವಾ? ಸಿಂಪಲ್ ಆಗಿರೋದ್ರಿಂದ ಅವ್ರ ಜೊತೆ ತುಂಬ ನಮಗೆ ಅವ್ರ ಸಹಕಾರ ಇತ್ತು. ಇಡೀ ನಮ್ಮ ಫ್ಯಾಮ್ಲಿನೇ ಆ ಥರದ್ದು ಒಂದು ಫ್ಯಾಮ್ಲಿ. ನಾವು ಎಲ್ಲ ಹೇಗಿರ್ತೀವಿ ಅಂದರೆ ನಿಮಗೆ ಹೆಂಡ್ತಿ ಮಕ್ಕಳು ಮಗ ಮೊಮ್ಮಕ್ಕಳು ಈ ಥರ ಇರೋ ಚಾನ್ಸೇ ಇಲ್ಲ. ನಾವೊಂಥರ ಫ್ರೆಂಡ್ಲಿಯಾಗಿರ್ತೀವಿ. ನಾವು ಅವ್ರು ಸಹಾಯ ಮಾಡಲ್ಲ ಅವ್ರು ಸಹಾಯ ಮಾಡಲ್ಲ ಅಂತ ಅದ್ರ ಬಗ್ಗೆ ಏನು ನಾವು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ನೀವು ಮನೇಲಿ ನೆಮ್ಮದಿಯಿಂದ ಹೆಂಡ್ತಿ ಮಕ್ಕಳನ್ನ ಕರೆಕ್ಟಾಗಿ ನೋಡಿ ಅವ್ರನ್ನ ಬೆಳೆಸ್ತೀರೋ ನಿಮ್ಮ ಲೈಫು ಇದು ಎಲ್ಲ ಬಂಗಾರ ಥರ ಇರ್ತಕ್ಕಂಡ್ರಿ. ಬಂಗಾರದಾಗ ಒಂದು ಹಾಡು ಹೇಳಿ ಸರ್ ಪ್ಲೀಸ್, ಹಂಗೆ ಒಂದು ಚಿಕ್ಕದಾಗಿ ಖುಷಿಯಾಗ್ಬಿಡ್ಲಿ ಹಂಗೆ ಮೇಡಮ್ ಅವರು. ನಾನು ಯಾವ ಮಾತಾಡೋದಪ್ಪ ನಿಮ್ಮ ಅಣ್ಣವ್ರದ್ದು ಯಾವುದೋ ಒಂದು ನಿಮ್ಮ ಮನ್ಸಿಗೆ ಬಂದಿದ್ದು, ಅವ್ರು ನೋಡಿದ ತಕ್ಷಣ ನಿಮ್ಗೆ ಯಾವ ಸಾಂಗ್ ನೆನಪಾಗುತ್ತೆ, ಅಥವಾ ಅವ್ರನ್ನ ನೋಡಿದಾಗ ಯಾವ್ದು ಹೇಳಿದ್ರಿ? ಜೀವ ಹೂವಾಗಿದೆಯಾ? ಜೀವ ಹೂವಾಗಿದೆ, ಭಾವಜೇನಾಗಿದೆ, ಹಾಡು ಹಾಡಾಗಿದೆ, ಬಿರಿಯಾನಿ ಎಲ್ಲ GFCದೇ ಆಗಿದೆ.
ನಮ್ಮ ಉದ್ದಿಮೆನೇ GFC ಆಗಿದೆ. ಸೂಪರ್ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯಿತು. ಇವರ ಒಂದು GFC ಮಸಾಲ ಆ ಒಂದು ಚಾನಲ್ ಕೂಡ ಇದೆ, ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೇನೆ ಇವ್ರದ್ದು ಇನ್ನಷ್ಟು ವಿಭಿನ್ನವಾಗಿರೋ ವಿಡಿಯೋಗಳನ್ನ ನಾವು ಮುಂದಿನ ದಿನದಲ್ಲಿ ನಿಮಗೆ ಮಾಡ್ತೀವಿ, ತೋರಿಸ್ತೀವಿ. ಒಟ್ಟಿನಲ್ಲಿ ನಿಮ್ಮ ಬಾಯಿ ಬಿಟ್ಟರೆ ಬಾಯಿ ತುಂಬ ಏನಿರಬೇಕು, GFCನೇ ಇರಬೇಕು ಮೊದಲನೇದು. ಈಗ ಈ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ನಮ್ಮ GFC ಯಾರ್ಯಾರು ನಮ್ಮ ಇಷ್ಟಪಟ್ಟಿದ್ದೀರೋ, ಕೃಷ್ಣಪ್ಪನ ಇಷ್ಟಪಟ್ಟಿದ್ದೀರೋ, ಈ 49ನೇ ಕೇಕ್ ಶೋದಲ್ಲಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ನೀವು ಭೇಟಿ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಆಗ್ತಾಯಿರಿ. ಯಾಕೆಂದರೆ ನಾನು ಸಿಕ್ಕೋದೇ ಅಪರೂಪ, ಸಿಕ್ಕಲ್ಲ, ನಾನು ಸಾಮಾನ್ಯವಾಗಿ ಸಿಕ್ಕ ಚಾನ್ಸೇ ಇಲ್ಲ ನಿಮಗೆ. ತುಂಬ ಡಿಮ್ಯಾಂಡ್ ಆಗಿದ್ದಾರೆ, ಹುಡುಗಿರು ಆಂಟಿಯರು ಎಲ್ಲರೂ ಇಟ್ಕೊಂಡ್ಬಿಡ್ತಾರೆ. ಅದರಿಂದ ನನಗೆ ಭಾರತದಂತ 2.5 ಕೋಟಿ ಜನ ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸ್ ಒಳಗೆ ನೀವು ಒಬ್ಬರಾಗಿರ್ಬೋದು. ನನ್ನನ್ನು ಭೇಟಿ ಮಾಡಿ ಕೇಕ್ ಶೋನ ಬನ್ನಿ, ನಿಮಗೆ ಕಂಪ್ಲೀಟಾಗಿ ಬೆಳಗಿಂದ ರಾತ್ರಿವರೆಗೂ ನಿಮಗೋಸ್ಕರ ಕಾದಿರ್ತೀನಿ. ಇನ್ನು ನೆಕ್ಸ್ಟು ಎಲ್ಲ ಕೇಕ್ ಶೋನಲ್ಲೂ ನೀವು ಇಲ್ಲಿ ನೋಡ್ಬೋದು ನಮ್ಮನ್ನು, ನಾವಿರೋವರೆಗೂ ಅಂತ ಹೇಳಿ ನಿಮಗೆ GFC ವತಿಯಿಂದ ಕೋಟಿ ವಂದನೆಗಳು ಹೇಳಿ ನಿಮಗೆ ಮುಗಿಸೋಣ. ಥ್ಯಾಂಕ್ ಯು. ಇದರ ಮಧ್ಯದಲ್ಲಿ ನಮ್ಮ ಜಗತ್ತಿಗೆ ಪರಿಚಯಿಸಿದಂಥ ಲಾಸ್ಟಲ್ಲಿ ನಮ್ಮ ಗುರುಗಳು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮುರಳಿ ಸಾರ್ಗೊಂದು ಥ್ಯಾಂಕ್ಸ್ ಹೇಳಿ, ನಾನು ಈ ಉದ್ಯಮಿಗೆ ಬರಬೇಕಾದ್ರೆ ನನ್ನ ಬೆಂತಟ್ಟಿದ ಉಪೇಂದ್ರವ್ರಿಗೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ಯಾರ್ಯಾರು ನನ್ನ ಸಹಕಾರ ಕೊಟ್ಟಿದ್ದೀರೋ, ನನಗೆ ಇದು ಮಾಡಿದ್ದೀರೋ ಎಲ್ಲರಿಗೂ ನಮ್ಮ ಕೇಸ್ ಹೋಗೋ ಮುಖಾಂತರ ಕೋಟಿ ವಂದನೆಗಳು ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಖಂಡಿತವಾಗ್ಲೂ ಇನ್ನು ಮುಂದೆ ಇವರು ಬರೀ ಕೃಷ್ಣಪ್ಪ ಅಲ್ಲ, ನಳ ಮಹಾರಾಜ ಕೃಷ್ಣಪ್ಪ. ಥ್ಯಾಂಕ್ ಯು. ಯಾಕೆಂತಂದ್ರೆ ಆ ಒಂದು ಹೆಸರು ನಿಮ್ಗೆ ಇಟ್ಟರೆ ಸೂಕ್ತ. ಯಾಕೆಂದ್ರೆ ಬರೀ ಅಡುಗೆ ಮಾಡೋದಲ್ಲ, ಅಡುಗೆಯಲ್ಲಿ ವಿಭಿನ್ನತೆನ ಮಾಡ್ತೀರಾ. ಈ ವಿಭಿನ್ನತೆ ನಿಮಗೆ ಬೇಕು ಅಂತಂದರೆ ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ GFCನ ಟೇಸ್ಟ್ ಮಾಡಿ. ಬಾಯ್.